ನೋಡಿ ಸರ್, ಈ ರಸ್ತೆಗೆ ಈ ರೀತಿ 2 ಕಡೆ ರಸ್ತೆ, 2 ಕಡೆ ರಸ್ತೆ ಇದಕ್ಕೆ ವಾಸ್ತುಕ್ಕೋಸ್ಕರ ಒಂದು ಗೇಟ್ ಐತೆ, 2 ಕಡೆ ಗೇಟ್ ಐತೆ. ಲ್ಯಾಂಡ್ 3 ಎಕರೆ ಲ್ಯಾಂಡ್ ಅಂತೂ ಸೂಪರಾಗಿದೆ. ಮಣ್ಣಂತೆಲ್ಲ ಫುಲ್ಲು ರೆಡ್ ಸಾಯಿಲು ನೋಡಿಲಿ. ಇದೇ ರೀತಿ ಮಣ್ಣು, ಜಾಗ ಸೂಪರಾಗಿದೆ. ಸುತ್ತ ಪೆನ್ಸನ್ ಐತೆ. ಮಣ್ಣಂತೂ ಸೂಪರ್ ಮಣ್ಣು ನೋಡಿ, ರೆಡ್ ಸಾಯಿಲು. ಒಂದು ಬೋರ್ಗೋಲ್ ಐತೆ ಲ್ಯಾಂಡ್ ಒಳಗಡೆ, ಸರ್ವಿಸ್ ತಗೊಂಡಿಲ್ಲ. ಸುತ್ತ ಪೆನ್ಸನ್ ಮಾಡಿದ್ದಾರೆ. ಪೆನ್ಸಂತೂ ಸೂಪರಾಗಿದೆ. 3 ಎಕರೆ ಹತ್ತಿ ಲೋ ಬಡ್ಜೆಟ್ ಹೋದ್ರೆ ಮಳವಳ್ಳಿ ತಾಲೂಕಲ್ಲಿ ಇದೊಂದೇ ಇರೋದು. ಇವ್ರ ಎಕರೆ 1,50,000 ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗಿಷಬಲು, ಒಂದು 5,000 ಹೆಚ್ಚು ಕಮ್ಮಿ ನೆಗಿಷಬಲು. 2 ಕಡೆ ರಸ್ತೆ ಇದಕ್ಕೆ, ಯಾವ ಕಡೆಯಿಂದ ಬೇಕಾದ್ರೂ ಬರ್ಬೋದು. ಮಣ್ಣಂತೂ ನೋಡಿ ಇದೇ ರೀತಿ ಮಣ್ಣು, ಫುಲ್ಲು ರೆಡ್ ಸಾಯಿಲು. ಸುತ್ತ ಪೆನ್ಷನ್ ಆಗೈತೆ. 2 ಕಡೆ ರಸ್ತೆ ಇದೆ ಇದಕ್ಕೆ. ಎಲ್ಲ ಸುತ್ತ ಪೆನ್ಷನ್ ಮಾಡಿ ಗೇಟ್ ಹಾಕಿ ಬಿಟ್ಬಿಟ್ಟಿದ್ದಾರೆ. ಇನ್ನೇನಾದ್ರು ಬೋರ್ ಸರ್ವಿಸ್ ತಗೊಳ್ಳೋದು ಒಂದೇ. ಬೋರ್ ಸರ್ವಿಸ್ ತಗೊಂಡು ನೀರು ಆನ್ ಮಾಡ್ಕೊಂಡು ನಿಮ್ಗೆ ಯಾವ ರೀತಿ ಗಿಡ ಬೇಕು ಆ ರೀತಿ ಗಿಡ ಹಾಕೋಬೋದು. ಅಡಿಕೆ, ಬಾಳೆ, ತೆಂಗು, ಡ್ರಾಗನ್ನು, ಬಟ್ರ್ ಪುಡ್ಸು, ಸೀಬೆ, ಏನು ಗಿಡ ಬೇಕಾದ್ರೂ ಹಾಕಿ ಬೆಳಿಬೋದು. ತರಕಾರಿ ಬೇಕಾದ್ರೂ ಬೆಳಿಬೋದು. ಮಳವಳ್ಳಿಗೆ ನೀರು ಹತ್ರ ಇರುವಂಥ ಜಾಗ ಮಾತ್ರ ಸೂಪರಾಗಿದೆ ನೋಡಿ. ಇವರು ಕುಂಟೆ 1.5 ಲಕ್ಷ ಹೇಳ್ತಾ ಇದ್ದಾರೆ. ಒಂದು 5,000 ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. ಡೈರೆಕ್ಟ್ ರಿಜಿಸ್ಟ್ರೇಷನ್ನು, ಪರ್ಚೇಸ್ ಮಾಡಿರುವಂಥ ಜಾಗ, ಲೀಗಲ್ ಡಾಕ್ಯುಮೆಂಟು, ಇಂಟೇಜನ್ಗೆ ರಿಜಿಸ್ಟರ್ ಆಗುವಂಥ ಜಾಗ. ಮಳವಳ್ಳಿ ಮಧ್ಯೆ ಸೆಂಟ್ರಲ್ಲಿರುವಂಥ ಜಾಗ ಇದು. ಡಾಕ್ಯುಮೆಂಟು ಲೀಗಲ್ ಆಗಿದೆ. 1.50 ಹೇಳ್ತಾ ಇದ್ದಾರೆ. ಕೂತ್ಕೊಂಡ್ರೆ ಒಂದು 5,000 ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ.